ಹಲೋ, ಹಾಯ್ ಫ್ರೆಂಡ್ಸ್. ಇವತ್ತೊಂದು ನ್ಯೂಟ್ರಿಷಿಯಸ್ ಆದಂಥ ಒಂದು ಗಡ್ಸೊಪ್ಪು ಅಂತ ಕರೀತಾರೆ ನಮ್ಮ ಕಡೆ, ಒಂದು ಸೊಪ್ಪಿನ ಪಲ್ಯ ಮಾಡೋಣ ಅಂತ. ಇದಕ್ಕೆ ಆಲ್ ಕೈಂಡ್ ಆಫ್ ಕಾಳುಗಳು ನೆನ್ಗಾಕಿರೋದು ತೊಗೊಂಡಿದ್ದೀನಿ. ಈವನ್ ಶೇಂಗಾ ಬೀಜ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಮೊಳಕೆ ಕಟ್ಟಿರೋ ಕಾಳು ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಮ ಇಷ್ಟ, ನಿಮಗೆ ಯಾವ್ಯಾವ ಕಾಳು ಬೇಕೋ ಅದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಅದಕ್ಕೆ ನಾನು ಒಂದು ದೊಡ್ಡ ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ನೆನೆಗಾಕಿಟ್ಕೊಂಡಿದ್ದೀನಿ, ನೀರಲ್ಲಿ ಫ್ರೆಶ್ನೆಸ್ ಇರಲಿ ಅಂತ ಹೇಳಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಏನು ಮಾಡೋಣ ಅಂತ ಅಂದರೆ, ಇವಾಗ ಇದು ಕಾಳೇನಿದೆ ಅದ್ರ ಜೊತೆ ಸ್ವಲ್ಪ ಬೇಳೆ ಕೂಡ ತೊಗೊಂಡಿದ್ದೀನಿ, ತೊಗರಿ ಬೇಳೆ. ಆಮೇಲೆ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಒಂದು 3 ಬೆಳ್ಳುಳ್ಳಿನ ಜಜ್ಜಿಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಕೂಡ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಒಗ್ಗರಣೆಗೆ ಬೇಕು. ಈಗ ಒಗ್ಗರಣೆ ಹಾಕಿದಾದ್ಮೇಲೆ ಇದನ್ನೆಲ್ಲ ನಾವು ಸೊಪ್ಪು ಮತ್ತು ಕಾಳು ಮತ್ತು ಬೇಳೆ ತೊಳ್ಕೊಳ್ಳೋಣ ಒಂದು 3 ಸರಿ. ಇದನ್ನೆಲ್ಲ ಚೆನ್ನಾಗಿ ಬೇಳೆ ಎಲ್ಲ ತೊಳೆದಾದ್ಮೇಲೆ ಸೊಪ್ಪನ್ನೆಲ್ಲ ಹೆಚ್ಚಿ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು 3 ವಿಷಲ್ ಹಾಕಿಸ್ಕೋಬೇಕು. ಬನ್ನಿ ಇದನ್ನು ಮಾಡೋದು ತೋರಿಸ್ಕೊಡ್ತೀನಿ. ಆಮೇಲೆ ಮಸಾಲೆ ಎಲ್ಲ ಏನೇನು ಹಾಕ್ಬೇಕಂತ ನಿಮಗೆ ಹೇಳ್ತೀನಿ. ಬನ್ನಿ, ಈಗ ಬೇಳೆ ಎಲ್ಲ ತೊಳೆದಿದ್ದಾಗಿದೆ, ಚೆನ್ನಾಗಿ ಬೇಳೆ ತೊಳ್ಕೊಂಡಿದೆ. ಬೇಳೆ ಕಾಳು ಜಾಸ್ತಿ ತೊಗೊಂಡಿರೋದ್ರಿಂದ ಸೊಪ್ಪು ಕಾಳು ನ್ಯೂಟ್ರಿಷಿಯಸ್ ಜಾಸ್ತಿ ಇರಲಿ ಅಂತ ಹೇಳಿ ಇದಕ್ಕೆ ಜಾಸ್ತಿ ತೊಗೊಂಡಿದೆ. ಇಲ್ಲಿ ಬೇಳೆನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ಯಾಕಂದರೆ ಕಾಳು ತುಂಬ ಒಂದು ಬೋಲ್ ಹಾಕ್ತಾಯಿದ್ದೀನಿ. ಹಾಗೆ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕಲಿಕ್ಕೆ. ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನಿಮಗೆಷ್ಟು ನಿಮ್ಮ ಮನೇಲಿ ಎಣ್ಣೆ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಈಗ ಸಾಸಿವೆ ಸಿಡಿದಿದ್ದಾಯಿತು. ಈಗ ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಕರ್ಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದಾಯಿತು. ಸ್ವಲ್ಪ ಈರುಳ್ಳಿ ಮಾಡಿದಾದ್ಮೇಲೆ ಅದಕ್ಕೆ ಇವಾಗ ಇಲ್ಲಿ ಕಾಳೇನಿದೆ ನೆಂದಿಟ್ಟಿರೋದು ಅದನ್ನೆಲ್ಲ ಹಾಕ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ಮತ್ತೆ ಬೇಳೆ ಏನು ತೊಳೆದಿಟ್ಟಿದೆ ಅದನ್ನು ಕೂಡ ಹಾಕ್ಕೊಳ್ಳಿ. ಈಗ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬೇಯ್ಕೊಳ್ತಾ ಇರುತ್ತೆ. ಅಷ್ಟೊತ್ತಿಗೆ ನಾನು ನಿಮಗೆ ಏನು ತೋರಿಸ್ದೆ, ಒಂದು ಇಡೀ ಸೊಪ್ಪು ಫುಲ್ ತೊಗೊಂಡಿದ್ದೀನಿ, ಒಂದು ದೊಡ್ಡ ಕಟ್ಟು, ಅದಷ್ಟು ಹೆಚ್ಕೊಳ್ತೀನಿ. ಚಿಕ್ಕದಾಗಿ ಹೆಚ್ಕೊಂಡಿದೆ, ಇದು ಫುಲ್ ಸೊಪ್ಪೆಲ್ಲ ಹೆಚ್ಚಿದೆ. ಚಿಕ್ಕದಾಗಿ ಹೆಚ್ಕೊಳ್ಳಿ, ಆವಾಗ ಅದು ಚೆನ್ನಾಗಿರುತ್ತೆ. ಯಾಕಂದರೆ ಗಟ್ಟಿ ಸೊಪ್ಪು ಅಂತ ಗಡ್ಸೊಪ್ಪು ಅಂತಾರೆ ನಮ್ಮ ಕಡೆ ಎಲ್ಲ. ಸೊ ಇದನ್ನು ಚಿಕ್ಕದಾಗಿ ಹೆಚ್ಚಿದಷ್ಟು ಟೇಸ್ಟ್ ಜಾಸ್ತಿ ಅಂತ ಹೇಳ್ತಾರೆ. ಹಾಗಾಗಿ ಚಿಕ್ಕದಾಗಿ ಹೆಚ್ಕೊಳ್ಳಿ. ಇದನ್ನು ಇವಾಗೆಲ್ಲ ಇದಕ್ಕೆ ಹಾಕೋಣ ಬನ್ನಿ. ಈಗ ಇದನ್ನು ಹಾಕಿದ್ದಾಯಿತು. ಇದರೊಳಗಡೆ ಚೆನ್ನಾಗಿ ಕಾಳು ಮತ್ತು ಸೊಪ್ಪು ಎಲ್ಲನೂ ಸ್ವಲ್ಪ ಎಣ್ಣೆನಲ್ಲಿ ಮಾಗಿಸ್ಕೊಳ್ಳೋಣ. ಇದಕ್ಕೆ ಚಿಲ್ಕರವೆ ಸೊಪ್ಪು, ಅರವೆ ಸೊಪ್ಪು, ನಾನು ಅರವೆ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ಗಟ್ಟಿ ಸೊಪ್ಪು ಅಂತ ಏನು ಹೇಳ್ತೀವಿ, ಗಟ್ಟಿ ಸೊಪ್ಪು ಅಂತ ಏನು ಹೇಳ್ತೀವಿ. ಇದಕ್ಕೆ ಚಿಲ್ಕರವೆ ಅಥವಾ ಅರವೆ ಸೊಪ್ಪು ಮತ್ತು ದಂಟಿನ ಸೊಪ್ಪು, ಇದು 3 ಮಿಕ್ಸ್ ಮಾಡಿ ಹಾಕ್ಕೋಬೋದು. ಅಥವಾ ನಿಮಗೆ ಯಾವ್ದಾದ್ರು ಒಂದು ಇದರಲ್ಲಿ ಯಾವುದು 3ರಲ್ಲಿ ಯಾವುದು ಸಿಕ್ಕರೂ ನೀವು ಮಾಡ್ಕೋಬೋದು. ಇದಕ್ಕೆ ಇವಾಗ ಇದು ಮುಳುಗೋವಷ್ಟು ನೀರು ಹಾಕ್ಬಿಟ್ಟು ಇದನ್ನು ಒಂದು 3ರಿಂದ 4 ವಿಷಲ್ ಹಾಕಿಸ್ಕೊಳ್ಳಿ. ಯಾಕಂದರೆ ಕಾಳೆಲ್ಲ ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಈವನ್ ಬೇಳೆ ಕೂಡ ಚೆನ್ನಾಗಿ ಕರ್ಗೋ ಥರ ಬೇಯ್ಕೋಬೇಕು ಇದರಲ್ಲಿ.
ಕಾಳೆಲ್ಲ ತುಂಬ ಸಾಫ್ಟಾಗಿ ಬೆಂದ್ರೇ ಟೇಸ್ಟ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನೀವು ಒಂದು 2 ವಿಷಲ್ ಜಾಸ್ತಿನೇ ಹೊಡಿಸ್ಕೊಂಡ್ರೂ ಏನೂ ತೊಂದರೆ ಇಲ್ಲ. ಆಮೇಲೆ ತುಂಬ ಈಸಿ ನ್ಯೂಟ್ರಿಷಿಯಸ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ನಾನು ಚಿಕ್ಕವಳಿದ್ದಾಗ ನಮ್ಮ ಅಕ್ಕ ನನಗೆ ಯಾವಾಗಲೂ ನಮಗೆ ಮಂಡೆ ಜೋಳದ ರೊಟ್ಟಿ ಜೊತೆ ಇದನ್ನು ಮಾಡಿಕೊಡ್ತಾಯಿದ್ರು. ತುಂಬ ರುಚಿಯಾಗಿರ್ತಿತ್ತು. ಆವಾಗ ನಮ್ಮ ತಾಯಿ ಕೂಡ ಸೊಪ್ಪನ್ನ ಅಲ್ಲೇ ಹಿತ್ತಲಲ್ಲಿ ಬೆಳ್ಕೊಳ್ತಾ ಇದ್ರು. ಎಷ್ಟು ರುಚಿಯಾಗಿರ್ತಿತ್ತು ಅಂದರೆ ಇವತ್ತಿನ ಟೇಸ್ಟ್ ಸಿಗಲ್ಲ ಅದು. ಬಟ್ ಅದನ್ನು ಮಾಡಿಕೊಂಡು ತಿನ್ನೋದ್ರಲ್ಲಿ ಖುಷಿ, ಒಂದು ಸ್ವಲ್ಪ ಚೈಲ್ಡ್ಹುಡ್ ಮೆಮೊರೀಸ್ ಥರ ಅನಿಸುತ್ತೆ ಸ್ವಲ್ಪ. ಹಾಗಾಗಿ ಇದನ್ನೀಗ ನೀರು ಮುಳ್ಕೊಳ್ಳೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಇಡೋಣ. ಕಂಪ್ಲೀಟ್ ನೀರು ಮುಳುಗೋ ಅಷ್ಟು ಹಾಕ್ಕೊಂಡಿದೆ ಎಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಬೇಯಬೇಕಾದ್ರೇ ನೀವು ಸಾಲ್ಟ್ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸಾಲ್ಟ್ನ ಹಾಕ್ಕೊಳ್ಳಿ. ನೋಡಿ, ಹೀಗೆ ಹಾಕ್ಬಿಟ್ಟು ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, 4 ವಿಷಲ್ ಆದಮೇಲೆ ಮತ್ತೆ ಏನು ಹಾಕ್ಬೇಕಂತ ತೋರಿಸ್ತೇನೆ. ವಿಷಲ್ ಆಯಿತು. ಈ ಕುಕ್ಕರ್ ತಣ್ಣಗಾಗೋದ್ರೊಳಗಡೆ ನಾನಿಲ್ಲಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಒಂದು ದಪ್ಪ ಗಾತ್ರ ನಿಂಬೆಹಣ್ಣಿನ ಸೈಜು ಹುಣಸೆ ಹಣ್ಣು ಕದ್ರಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಕುಕ್ಕರ್ ತಣ್ಣಗಾಗೋದ್ರೊಳಗಡೆ. ಅದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಸಾಂಬಾರು ಪುಡಿ ಇದೆ. ಆ ಸಾಂಬಾರು ಪುಡಿನ 1-2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಹಾಗೆ 1-2 ಸ್ಪೂನು ಖಾರ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ. ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಕೂಡ. ಹಾಗೆ ಒಂದು ಅರ್ಧ ಸ್ಪೂನು ಅರಶಿನ ಕೂಡ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದಕ್ಕೆ ಹುಚ್ಚೆಳ್ಳು ಮತ್ತು ಅಂದರೆ ಕುರ್ಷಣ್ಣಿ ಅಂತ ಕೂಡ ಕರೀತಾರೆ. ಹಾಗೆ ಸ್ವಲ್ಪ ಅದ್ರ ಜೊತೆ ಇನ್ನು ಬೇರೆ ಕಾಳು ಅಂದರೆ ಶೇಂಗಾ ಬೀಜ ಮತ್ತು ಕಡಲೆ ಹುರ್ಗಡ್ಲೆ ಅದಷ್ಟನ್ನು ಹಾಕಿ ಪೌಡ್ರ್ ಮಾಡ್ಕೊಂಡಿರೋವಂಥ ಪೌಡ್ರ್ ಇದು. ಇದನ್ನು ಯೂಶ್ವಲಿ ಎಲ್ಲ ಪಲ್ಯಗೂ ನಾವು ಯೂಸ್ ಮಾಡ್ತೇವೆ. ಹಾಗಾಗಿ ಇದಿಷ್ಟನ್ನು ಅದು ಕುಕ್ಕರ್ ತಣ್ಣಗಾಗೋದ್ರೊಳಗಡೆ ಒಂದು ಕುದಿಸ್ಕೊಳ್ಳೋಣ. 1 ಸ್ಪೂನು ಬೆಲ್ಲ ಕೂಡ ಸೇರಿಸ್ಕೊಳ್ಳಿ, ಆಪ್ಷನಬಲ್ಲು. ಹಾಗೆ ಸ್ವಲ್ಪ ಖಾರ ಅದು ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಇರುತ್ತೆ ಇದಕ್ಕೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕುದಿಬೇಕಿದು. ಕುಕ್ಕರ್ ತಣ್ಣಗಾಯಿತು ನೋಡಿ, ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆಯಲ್ಲ. ಈ ಥರ ಫುಲ್ಲು ಸ್ವಲ್ಪ ತುಂಬ ಮೆತ್ತಗಾಗೋ ಥರ ಬೇಯಿಸಿದ್ರೇ ಒಳ್ಳೆ ರುಚಿ ಜಾಸ್ತಿ ಇದು. ನೀವು ಅದಕ್ಕೆ ನೋಡಿಕೊಂಡು ನೀವು ರೈಸ್ ಜೊತೆ ತಿನ್ನೋದಕ್ಕೂ ಮಾಡ್ಕೋಬೋದು. ಬಟ್ ಬೆಸ್ಟ್ ಕಾಂಬಿನೇಷನ್ ಅಂದರೆ ಇದಕ್ಕೆ ಜೋಳದ ರೊಟ್ಟಿ. ಏನು ಮಸಾಲೆ ಏನು ರೆಡಿ ಮಾಡಿದ್ವಿ ಅದು ಒಂದು ಕುದಿ ಬಂದಿದೆ. ಇವಾಗ ಈ ಬೇಯಿಸ್ಕೊಂಡಿರೋದೇನಿದೆ ಇದನ್ನು ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ಜೊತೆ ಸೇರಿಸಿದ್ದಾಯಿತು. ಇವಾಗ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು. ಅಂದರೆ 1-2 ನಿಮಿಷ ಚೆನ್ನಾಗಿ ಈ ಮಸಾಲ ಮತ್ತು ಏನು ಬೇಯಿಸಿರೋದೇನಿದೆ ಸೊಪ್ಪು ಮತ್ತು ಕಾಳು ಬೇಳೆ ಎಲ್ಲ ಇದು ಚೆನ್ನಾಗಿ ಹೊಂದ್ಕೋಬೇಕು ಎಲ್ಲದ್ರ ಜೊತೆ. ಆವಾಗ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಈ ಪಲ್ಯ. ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ ಆಲ್ಸೋ ಆ್ಯಂಡ್ ಈಸಿ ಆಲ್ಸೋ. ನಾನು ಆಲ್ಮೋಸ್ಟ್ ಯಾವಾಗಲೂ ಈಸಿ ರೆಸಿಪೀಸೇ ತೋರಿಸ್ತೀನಿ. ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ನೀವು ಹಸಿ ಕೊಬ್ಬರಿ, ಹಸಿ ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಉದುರಿಸ್ಕೊಂಡ್ರೆ ಮೇಲೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕದೇ ಇದ್ರೂ ನಡೀತದೆ, ಬಟ್ ಆಪ್ಷನಬಲ್ಲು ನಿಮಗೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಜೋಳದ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಇದು. ಥ್ಯಾಂಕ್ ಯು.